ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಟೊಮೊಟೊ, ಬೀಟ್ರೂಟ್ ಮತ್ತು ಪಾಲಕ್ ಹಾಕಿ ಹೇಗೆ ಚಪಾತಿ ಮಾಡಿಕೊಡೋದು ಮಕ್ಕಳಿಗೆ ಅಂತ. ಯಾಕಂದರೆ ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ದೊಡ್ಡವರಾದರೆ ಪಲ್ಯ ಅದು ತಿಂತಾರೆ, ಆದರೆ ಮಕ್ಕಳು ಪಲ್ಯ ತಿನ್ನಲ್ಲ. ಅದಕ್ಕೆ ಈ ಥರ ಚಪಾತಿಯಲ್ಲಿ ಹಾಕಿ ಟಿಫನ್ ಬಾಕ್ಸು, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಇಲ್ಲಾಂದರೆ ಮನೆಗಿರೋ ಯಾರಾದರೂ ಟಿಫನ್ ಬಾಕ್ಸ್ಗೂ ಕೊಡ್ಬೋದು, ಇಲ್ಲಾಂದರೆ ಮನೆಯಲ್ಲೂ ಕೊಡ್ಬೋದು. ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಚಪಾತಿ ತಿಂದು ಅವರಿಗೂ ಬೋರ್ ಆಗಿರುತ್ತೆ. ಈ ಥರ ಪಲ್ಯ ಹಾಕಿ ಚಪಾತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಸೈಜ್ದು ಬೀಟ್ರೂಟ್ ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಅದು ಇವಾಗ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಂಡೆ. ನೋಡಿ, ಎಲ್ಲ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಮತ್ತೆ ಬೀಟ್ರೂಟು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಬೀಟ್ರೂಟ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೋತೀನಿ. ಟೊಮಟೊ ಮತ್ತು ಪಾಲಕ್ ಸೊಪ್ಪಿಗೆ ನೀರು ಬೇಕಾಗಲ್ಲ, ಆದರೆ ಬೀಟ್ರೂಟ್ಗೆ ಸ್ವಲ್ಪ ನೀರು ಬೇಕು. ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಡೈಲಿ ಒಂದೇ ಥರ ಚಪಾತಿ ಮಾಡಿ ಬೇಜಾರಾದರೆ ಈ ಥರನೂ ಒಂದೊಂದು ಸರಿ ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಗೂ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ನೋಡಿ, ಇವಾಗ ನೋಡಿ ಟೊಮೊಟೊನೂ ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಪಾಲಕ್, ಬೀಟ್ರೂಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು 3 ಪಾತ್ರೆ ತೊಗೊಂಡಿದ್ದೀನಿ. ಎಲ್ಲದರಲ್ಲಿ ಒಂದೊಂದು ಬಟ್ಟಲು ಹಿಟ್ಟು ಹಾಕ್ಕೊಂಡಿದ್ದೀನಿ, ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಪಾತ್ರೆಯಲ್ಲಿ ಒಂದೊಂದು ಬಟ್ಟಲು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು. ಇವಾಗ ಬನ್ನಿ ಒಂದೊಂದೇ ತೊಗೊಂಡು ಕಲಿಸ್ಕೊಳ್ಳೋಣ. ಇವಾಗ ಬೀಟ್ರೂಟ್ ಕಲಿಸ್ಕೊತಾ ಇದ್ದೀನಿ. ನೋಡಿ, ಅಷ್ಟು ಹಾಕ್ಕೊಂಡು, ನಾವು ಎಷ್ಟು ತೊಗೊಂಡಿದ್ದೀವಿ ನೋಡಿ ಅಷ್ಟು ಹಾಕ್ಕೊಂಡು ಇವಾಗ ಕಲಿಸ್ಕೋಬೇಕು. ನೋಡಿ, ನಾವು ಹಿಟ್ಟು ತುಂಬ ಚೆನ್ನಾಗಾಗುತ್ತೆ. ತುಂಬ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಇವಾಗಿಂದ ಮಕ್ಕಳು ಪಲ್ಯ ಅದು ತಿನ್ನೋದೇ ಇಲ್ಲ. ಅದಕ್ಕೆ ಈ ಥರ ಚಪಾತಿಯಲ್ಲಿ ನಾವು ಮಾಡಿಕೊಟ್ರೆ ತಿಂತಾರೆ ಫ್ರೆಂಡ್ಸ್. ಅದಕ್ಕೆ ಇವತ್ತು ಬೆಳಗ್ಗೆ ನನ್ನ ಮಗನಿಗೆ ಇದೇ ಚಪಾತಿ ಮಾಡಿ ಕಟ್ಟಬೇಕು ಅಂತ ಟಿಫನ್ ಬಾಕ್ಸ್ಗೆ ಬೇಗನೆ ಎದ್ದು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬೀಟ್ರೂಟ್ದು ಹಿಟ್ಟು ಕಲಿಸ್ಕೊಂಡೆ. ಇವಾಗ ಪಾಲಕ್ ಹಾಕಿ ಕಲಿಸ್ಕೊತೀನಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಅಂತಲ್ಲ, ದೊಡ್ಡವರಿಗೂ ಮಾಡಿಕೊಡ್ಬೋದು. ಒಂದೇ ಥರ ಚಪಾತಿ ರೊಟ್ಟಿ ಮಾಡಿ ಬೇಜಾರಾಗುತ್ತೆ, ತಿನ್ನೋದಕ್ಕೂ ಬೇಜಾರಾಗುತ್ತೆ. ಒಂದೊಂದು ಸರಿ ಈ ಥರನೂ ಮಾಡಿದ್ರೆ ನಮಗೂ ಮಾಡೋದಕ್ಕೂ ಇಷ್ಟ ಆಗುತ್ತೆ. ನೋಡಿ, ಒಂದೇ ಥರ ಚಪಾತಿ ಅದು ಮಾಡಿ ಬೋರಾಗಿರುತ್ತೆ ನಮಗೂ. ಈ ಥರ ಕಲರ್ಫುಲ್ಲಾಗಿ ಒಂದೊಂದು ಸರಿ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ, ಮನೆಗೆಲ್ರಿಗೂ ಖುಷಿಯಾಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಟೇಸ್ಟು ಸೂಪರಾಗಿರುತ್ತೆ. ಇವಾಗ ನೋಡಿ, ಪಾಲಕ್ ಹಿಟ್ಟಿಂದು ಕಲಿಸ್ಕೊಂಡೆ. ಇವಾಗ ಟೊಮೊಟೊ ತೊಗೊಂಡು ಪೇಸ್ಟ್ ಹಾಕೋತೀನಿ. ನೋಡಿ, ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆ ನೀರು ಬೇಕಾದರೂ ನೀರು ಹಾಕ್ಕೊಂಡು ಚಪಾತಿಗೆ ಹೆಂಗೆ ಕಲಿಸ್ಕೋತೀವಿ ನೋಡಿ ಅದೇ ಹದದಲ್ಲಿ ಕಲಿಸ್ಕೋಬೇಕು. ಇವಾಗ ನೋಡಿ, ಇದನ್ನು ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ನೀರು ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ನೀರಾದರೆ ಸಾಕು. ಇವಾಗ ನೋಡಿ, ಎಲ್ಲ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಚಪಾತಿ ಮಾಡ್ಕೊಳ್ಳೋಣ. ಉಳ್ಳೆ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಉಳ್ಳೆ ತೊಗೊಂಡು ಇವಾಗ ಚಪಾತಿ ಮಾಡ್ಕೊಳ್ಳೋಣ. ನಮ್ಮಲ್ಲೆಲ್ಲ ನಾವು ದೊಡ್ಡದೇ ಚಪಾತಿ ಮಾಡ್ತೀವಿ, ಅದಕ್ಕೆ ಜಾಸ್ತಿನೇ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಎಷ್ಟು ಚಪಾತಿ ಚಿಕ್ಕದು ದೊಡ್ಡದು ಮಾಡ್ಕೋತೀರೋ ತೊಗೊಂಡು ಮಾಡ್ಕೊಳ್ಳಿ. ನಾವು ದೊಡ್ಡದೇ ಮಾಡೋದು, ನಮ್ಮ ಕಡೆ ಎಲ್ಲ ದೊಡ್ಡ ಚಪಾತಿನೇ ಇರುತ್ತೆ. ನೋಡಿ, ಇವಾಗ ಲಟ್ಟಿಸ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕೆಳಗಡೆ ಎಲ್ಲ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು, ಇಲ್ಲಾಂದರೆ ಕೆಳಗೆಲ್ಲ ಅಂಟುತ್ತೆ. ಇವಾಗ ನೋಡಿ, ಇಷ್ಟು ದೊಡ್ಡ ಚಪಾತಿ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ಇದು ಒಂದು ತಾಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋಣ. ಇವಾಗ ನೋಡಿ, ಒಂದು ತಾಟ್ನಲ್ಲಿ
ಇಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಚಪಾತಿ ಮಾಡ್ಕೊಳ್ಳೋಣ. ಇವಾಗ ಬೀಟ್ರೂಟ್ ಚಪಾತಿ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕ ಚಿಕ್ಕದಾಗೂ ಮಾಡ್ತಾರೆ, ಆದರೆ ನಾನು ಚಪಾತಿನೇ ಮಾಡ್ತಾಯಿದ್ದೀನಿ ಇವತ್ತು. ಇಲ್ಲಾಂದರೆ ಪುರಿ ಥರನೂ ಮಾಡ್ತಾರೆ, ಚಿಕ್ಕ ಚಿಕ್ಕದಾಗಿ ಮಾಡಿ ಪುರಿ ಥರನೂ ಕಟ್ ಮಾಡ್ತಾರೆ. ಆದರೆ ನಾನು ಇವತ್ತು ಚಪಾತಿನೇ ಮಾಡಿಕೊಡ್ತಾಯಿದ್ದೀನಿ. ಬೆಳಗ್ಗೆ ಎಣ್ಣೆದು ತಿನ್ನೋದು ಬೇಡ ಅಂತ ಚಪಾತಿನೇ ಮಾಡ್ತಾಯಿದ್ದೀನಿ ಇವತ್ತು. ಎಲ್ಲ ಲಟ್ಟಿಸ್ಕೋಬೇಕು ನೋಡಿ. ನಿಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ನೋಡಿ. ಇದನ್ನು ರೆಡಿ ಆಯಿತು. ರೆಡಿ ಆದಮೇಲೆ ಇದನ್ನು ಒಂದು ತಾಟಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಇವಾಗ ಮತ್ತೆ ಟೊಮಟೋದು ಚಪಾತಿ ತೊಗೊಂಡಿದ್ದೀವಿ. ಸ್ವಲ್ಪ ಜನ ಮಕ್ಕಳು ಟೊಮಟೋದು ತಿಂತಾರೆ, ಆದರೆ ಪಾಲಕ್ಕು ಮತ್ತು ಬೀಟ್ರೂಟು ಜಾಸ್ತಿ ತಿನ್ನಲ್ಲ. ಟೊಮಟೊ ಆದರೆ ತಿಂತಾರೆ ನೋಡಿ. ಮತ್ತು ನೀವು ಯಾವುದು ತರಕಾರಿ ತಿನ್ನಲ್ಲ ನೋಡಿ, ಅದು ಹಾಕಿ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ನಾನು ನೋಡ್ದಂಗೆ ನಾನು ಯಾವಾಗಲೂ ಮಾಡ್ತಾಯಿರ್ತೀವಿ. ಮಕ್ಕಳಿಗೆ ಈ ಥರನೇ ನಾನು ಮಾಡಿಕೊಡೋದು. ಎಷ್ಟಾದರೂ ತಿನ್ನಲಿ, ಆದರೆ ಮಾಡಿಕೊಡ್ತೀನಿ. ಸ್ವಲ್ಪನಾದರೂ ತಿನ್ನಲಿ, ಅವ್ರ ಮೂಡ್ ಮೇಲೆ. ಒಂದೊಂದು ಸರಿ ಮೂಡ್ ಹೇಗಿರುತ್ತೆ ಹಾಗೆ ನೋಡಿ. ಇಷ್ಟ ಇದ್ದರೆ ಎಲ್ಲ ತಿಂದು ಮುಗಿಸ್ತಾರೆ, ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತಿಂತಾರೆ. ಇವಾಗ 2 ಸ್ಪೂನ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಚಪಾತಿ ತೊಗೊಂಡಿದ್ದೀನಲ್ಲ, ಅದ್ರ ಮೇಲೆ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ನಾನು. ಗೋಧಿ ಹಿಟ್ಟಿಂದ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಇವಾಗ ಈ ಥರ ಹಚ್ಕೋತಾ ಇದ್ದೀನಿ ನೋಡಿ ನಾನು. ನೀವು ಬೇಕಾದರೆ ಮೈದಾ ಹಿಟ್ಟು ತೊಗೋಬೋದು, ನಾನು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ. ತೊಗೊಂಡು ಒಂದ್ರ ಮೇಲೆ ಒಂದು ಹಾಕೋತಾ ಹೋಗೋಣ. ಇವಾಗ ನೋಡಿ ಫ್ರೆಂಡ್ಸ್, ಹಾಕ್ತಾಯಿದ್ದೀನಿ ನೋಡಿ. ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕೋತೀನಿ, ಕೆಳಗಡೆ ಅಂಟುತ್ತೆ. ಇವಾಗ ನೋಡಿ, ಮತ್ತು ಇದ್ರ ಮೇಲೆ ಮತ್ತೆ ತುಪ್ಪ ಮತ್ತು ಗೋಧಿ ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ, ಮತ್ತು ಸ್ವಲ್ಪ ಹಚ್ಕೊಳ್ಳೋಣ. ನೀವು ಯಾವುದಾದ್ರೂ ಪಲ್ಯ ಏನಾದರೂ ಎದ್ರ ಜೊತೆನಾದರೂ ತಿನ್ಬೋದು. ಯಾವುದಾದ್ರೂ ಪಲ್ಯ ಮಾಡಿದ್ರೆ ಅದ್ರ ಜೊತೆನೂ ತಿನ್ಬೋದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಾರು ಜೊತೆನೂ ತಿನ್ಬೋದು, ಸಾಂಬಾರು ಮಾಡಿದರೆ. ಮಕ್ಕಳು ಸಾರು ಜೊತೆ ತಿಂತಾರೆ. ನನ್ನ ಮಗಂತೂ ಸಾಂಬಾರು ಹಚ್ಕೊಂಡು ತಿಂತಾನೆ ನೋಡಿ. ಪಲ್ಯ ಅದು ಅವನಿಗೆ ತಿನ್ನಲ್ಲ. ಪಲ್ಯ ಅದು ಸಾಂಬಾರು ಜೊತೆ ಕೊಡ್ತೀನಿ ಅವನಿಗೆ. ಇವತ್ತು ಟಿಫನ್ ಬಾಕ್ಸಿಗೂ ಸಾಂಬಾರು ಮತ್ತು ಇದೇ ಚಪಾತಿ ಕಟ್ಟಿದ್ದು ನಾನಿವತ್ತು. ಅದಕ್ಕೆ ಅವನು ಪಲ್ಯಗಳು ತಿನ್ನಲ್ಲ ಅಂತಲೇ ನಾನು ಈ ಥರ ಚಪಾತಿ ಮಾಡಿ ಡೈಲಿ ಒಂದೊಂದು ಥರ ಮಾಡಿ ಕಟ್ತಾಯಿದ್ದೀನಿ ನೋಡಿ. ಇದು ಆದರೆ ತಿಂತಾನೆ, ಗೊತ್ತಾಗಲ್ಲ ಅಷ್ಟು ತಿಂತಾನೆ. ಆದರೆ ಅದು ಪಲ್ಯನೇ ಕಟ್ಟಿದ್ರೆ ಅದು ತಿನ್ನೋದೇ ಇಲ್ಲ, ಹಾಗೆ ಡಬ್ಬಿ ತೊಗೊಂಡು ಬರ್ತಾನೆ. ಅದಕ್ಕೆ ಈ ಥರ ತುಂಬ ಮಕ್ಕಳು ಮಾಡ್ತಾರೆ. ಅದಕ್ಕೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಒಂದೊಂದು ಇಷ್ಟಿಷ್ಟು ಉಳ್ಳೆ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ದೊಡ್ಡ ಚಪಾತಿನೇ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನೀವು ಚಿಕ್ಕದಾಗಿ ಇಷ್ಟೇ ಒಂದು ಮಿನಿ ಕೇಕ್ ಥರ ಚಿಕ್ಕದಾಗಿ ಮಾಡಿಕೊಂಡ್ರೂ ನಡೆಯುತ್ತೆ ನೋಡಿ. ನಾನು ದೊಡ್ಡ ಚಪಾತಿನೇ ಮಾಡ್ತಾಯಿದ್ದೀನಿ, ಅದಕ್ಕೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಟೇಸ್ಟ್ ಬಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ತೆಗೆದು ಒಂದು ತಾಟಲ್ಲಿ ಹಾಕಿ ಇಟ್ಕೊಳ್ಳೋಣ. ಇವಾಗ ಒಂದೊಂದಾಗಿ ಲಟ್ಟಿಸ್ಕೊಳ್ಳೋಣ ಚಪಾತಿ. ನೋಡಿ, ಇವಾಗ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ. ನಾನು ಗೋಧಿ ಹಿಟ್ಟೆ ಹಚ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ರೌಂಡಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಟೇಸ್ಟ್ ಬಿ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬೆಲ್ ಬಟನ್ ಕ್ಲಿಕ್ ಮಾಡಿ, ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ
ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಈ ಕಡೆ ತವಾ ಗರಂ ಆಗಿದೆ ನೋಡಿ, ಅದ್ರ ಮೇಲೆ ಹಾಕಿ ಚೆನ್ನಾಗಿ 2 ಮಗ್ಗಲು ಬೇಯಿಸ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಬೇಯಿಸ್ತೀನಿ ನೋಡಿ. ಸಾಫ್ಟ್ ಆಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬೆಳಗ್ಗೆ ಮಾಡಿಕೊಟ್ರೆ ಮಧ್ಯಾಹ್ನ ಆದರೂ ಏನೂ ಆಗಲ್ಲ ನೋಡಿ. ಲಂಚ್ಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಹೇಳೋಕ್ಕಿಂತ ನೀವೇ ಒಂದು ಸರಿ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಟೇಸ್ಟು ಸೂಪರಾಗಿರುತ್ತೆ ನೋಡಿ. ಇವಾಗ ಎಲ್ಲ ಚಪಾತಿ ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲ ಚಪಾತಿನೂ ಈ ಥರನೇ ಮಾಡಿಕೊಂಡು ಬೇಯಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ರೆಡಿಯಾಗಿದೆ. ಇವಾಗ ಎಲ್ಲ ಚಪಾತಿ ಮಾಡಿಕೊಂಡೆ. ಮತ್ತು ಇನ್ನೊಂದು ಥರ ಚಪಾತಿ ಮಾಡೋದು ಹೇಳ್ತಾ ಇದ್ದೀನಿ ನೋಡಿ. ಇವಾಗ 2 ಕಲರ್ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಬೀಟ್ರೂಟು ಪಾಲಕ್ ಹಿಟ್ಟು ತೊಗೊಂಡು ಈ ಥರ ಉಳ್ಳೆ ಮಾಡ್ಕೋಬೇಕು ನಾವು. ಉಳ್ಳೆ ಮಾಡಿಕೊಂಡು ಇವಾಗ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ. ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ. ಟೇಸ್ಟು ಸೂಪರಾಗಿರುತ್ತೆ. ಮಕ್ಕಳಿಗೆ ಈ ಥರ ಕಲರ್ಫುಲ್ ಆಗಿದ್ದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗನಿಗಂತೂ ಈ ಥರ ತಿನ್ನೋಕ್ಕಿಂತ ಈ ಥರ ಕಲರ್ಫುಲ್ಲಾಗಿದ್ದರೆ ತುಂಬ ಚೆನ್ನಾಗಿ, ಅವನಿಗೆ ತುಂಬ ಇಷ್ಟ. ಅದಕ್ಕೆ ಇದೊಂದು ಥರ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದೇ ಥರ ಲಟ್ಟಿಸ್ಕೋತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೆಳಗಡೆ ಲಟ್ಟಿಸ್ಕೋಬೇಕು ನೋಡಿ. ಈ ಥರನೂ ಮಾಡ್ಕೋಬೋದು, ಇಲ್ಲ ಅಂದರೆ ಮೊದಲು ಮಾಡಿದ್ದೀನಲ್ಲ ಅದು ಥರನೂ ಮಾಡ್ಕೋಬೋದು. ಯಾವುದೇ ಒಂದು ಥರ 2 ಥರನೂ ಮಾಡ್ಬೋದು ನೋಡಿ. ಇವಾಗ ನೋಡಿ ಇದು ಸ್ವಲ್ಪ ಸ್ಕಿಪ್ ಆಯಿತು ಹಾಕೋದು ತವ ಮೇಲೆ. ಇವಾಗ ನೋಡಿ ಚೆನ್ನಾಗಿ 2 ಮಗ್ಗಲು ಬೇಯಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಸೈಡು ಒಂದು ಕಲರ್, ಒಂದು ಸೈಡು ಒಂದು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಸಾಫ್ಟು, ತುಂಬ ಸಾಫ್ಟಾಗಿರುತ್ತೆ ಚಪಾತಿನೂ. ಒಂದೇ ಥರ ಚಪಾತಿ ಮಾಡಿ ಬೇಜಾರಾದರೆ ಈ ಥರ ಚಪಾತಿ ಮಾಡ್ಕೊಳ್ಳಿ ಒಂದು ಸರಿ. ಇವಾಗ ನೋಡಿ ಮತ್ತೆ ಇನ್ನೊಂದು ಚಪಾತಿ ಮಾಡ್ಕೋತಾ ಇದ್ದೀನಿ. ನಮಗಂತೂ ಎಲ್ರಿಗೂ ಇಷ್ಟ ಆಯಿತು. ನಾವೆಲ್ಲರೂ ಯಾವಾಗಲಾದರೂ ವಾರದಲ್ಲಿ 1 ದಿನ ಆದರೂ ಈ ಥರನಾದರೂ ಮಾಡ್ತೀನಿ ಮಕ್ಕಳಿಗೆ. ಇವಾಗ ಮಗನಿಗೆ ಸ್ಕೂಲ್ಗೆ ಟಿಫನ್ ಆದರೂ ಕಟ್ಟಬೇಕು, ಬಾಕ್ಸ್ ಎಲ್ಲ. ಡೈಲಿ ಒಂದೇ ಥರ ಮಾಡಿದ್ರೆ ಅವರಿಗೂ ಬೋರ್ ಆಗುತ್ತೆ. ಅದಕ್ಕೆ ಒಂದಿನ ಡೈಲಿ ಒಂದೊಂದು ಥರ ಮಾಡಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ. ದೊಡ್ಡವರಾದರೆ ಏನಾದರೂ ತಿನ್ಬೋದು, ಆದರೆ ಮಕ್ಕಳಿಗೆ ಡೈಲಿ ಒಂದೊಂದು ಬೇಕು ನೋಡಿ. ವೆರೈಟಿಯಾಗಿ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗುತ್ತೆ, ಮಕ್ಕಳಿಗೂ. ಇವಾಗ ನೋಡಿ ರೆಡಿಯಾಗಿದೆ. ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ ಚಪಾತಿ ನೋಡಿ. ಬೀಟ್ರೂಟ್ ಪಾಲಕ್ ಚಪಾತಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೂಪರಾಗಿ ಕಾಣೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ಸೂಪರಾಗಿದೆ ನೋಡಿ. ಅವನಿಗೂ ಒಂದು ಚಪಾತಿ, ಅದೇ ಚಪಾತಿ ಒಯ್ದನು. 2 ಚಪಾತಿ ಮಾಡಿದ್ದೆ. ಅದು ಒಂದು ಚಪಾತಿ ನನ್ನ ಮಗನಿಗೆ ಕಟ್ಟಿದೆ. ಇದು ಒಂದು ಚಪಾತಿ ನೋಡಿ. ಇದನ್ನು ಎಷ್ಟು ಚೆನ್ನಾಗಾಗಿದೆ, ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಅದು ಸ್ವಲ್ಪ ಇದು ಸ್ವಲ್ಪ 2 ಚಪಾತಿ ಸ್ವಲ್ಪ ಒಯ್ದು ಅವನಿಗೂ ಟಿಫನ್ಗೆ ಕಟ್ಟಿ ನೋಡಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿಂದರೂ ಹಾಗೆ ಇರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಚಪಾತಿ. ಮತ್ತು ನಾನು ಸ್ವಲ್ಪ ಮೆಂತಿ ಪಲ್ಯ ಮಾಡಿದ್ದೆ, ಅದ್ರ ಜೊತೆ ತಿಂತಾಯಿದ್ದೀನಿ ನೋಡಿ. ಇವಾಗ ಎಲ್ಲರಿಗೂ ಕಳಿಸಿದ ಮೇಲೆ ಡ್ಯೂಟಿ ಸ್ಕೂಲ್ಗೆ ಎಲ್ಲ ಹೋದ್ಮೇಲೆ ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ.
ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.